ಬಲ ಆತರ ಜನಗಳಿಗೆ ಇಲ್ಲಿ ನುಗ್ತಾ ಇರೋದೆ. ಬಾ ಬಂತ ಬಾ ಪಾಸ್ ಆಯ್ತು, ಬಾ ಪಾಸ್ ಆಗುತ್ತೆ ಬರ. ನೋಡಿ ನಮ್ಮ ಮುಂದೆ ಒಂದು ಲಾರಿ, ದೊಡ್ಡ ಲಾರಿ ಇಲ್ಲಿ ಬಂದ ನೋಡಿ. ಅವನು ಟಚ್ ಆಗ್ತಾ ಇದೆ, ಟಚ್ ಆಗೈತೆ ಆಲ್ರೆಡಿ. ನೈಟ್ ಬರೋ ರೋಡಲ್ಲಿ ಅಗಲತ್ ಕರ್ಕೊಂಡ್ ಬರ್ತಾರ ನೋಡಿ. ನಡಿ. ಇದು ಯಾವ ಥರ ಅಲ್ಯೂಮಿನಿಯಂ ಅಂದರೆ ಈ ದೊಡ್ಡ ದೊಡ್ಡ ಲೈನ್ ಕಂಬ ಬರ್ತಾವೆ ಗುರು. ಹೋಟ್ಲ್ ಹೆಂಗಿತ್ತಪ್ಪ? ಹೋಟ್ಲು ಹೇಳ್ಬೇಡ, ಹೋಟ್ಲು ನಾನಾ ಥರ ಅವೆ. ಹಲೋ ಎಲ್ರಿಗೂ ನಮಸ್ಕಾರ ಗುರು, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆರ್ ಸಿ ಟ್ರಕ್ ಕ್ಲಬ್ಸ್. ಬೆಳಗ್ಗೆ ಆಫೀಸ್ ಹತ್ರ ಹೋದ ತಕ್ಷಣ ಲೋಡ್ ಕನ್ಫರ್ಮ್ ಆಯಿತು. ಒಂದು ನಾಗವಾರದಿಂದ ಎರ್ನಾಕುಲಮ್ಗೆ, ಕೇರಳ ಎರ್ನಾಕುಲಮ್ಮು. ಹತ್ತಿಬೆಲೆಯಲ್ಲಿ ಗ್ರೀಸು ಮತ್ತು ಏನೆಲ್ಲ ಚೆಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಜೊತೆ ಯಾರಪ್ಪ ಡ್ರೈವರ್ ಅಂದರೆ ನಮ್ಮ ನಾಗರಾಜ್. ಇವತ್ತು ನೋಡಿ ಅವನೇ ಡ್ರೈವರು. ಇವರು ಪಾರ್ಟಿ ಅವ್ರ ಜೊತೆ ಬಂದಿರೋದು, ಇವರು ಇಂಡಿಯವರು. ನೋಡಿ ನಮ್ಮ ನಾಗರಾಜ್ನ ನೋಡಿ ಪಾರ್ಟಿ ರೋಡಲ್ಲಿ ಕರ್ಕೋಗ್ತಾ ಇದ್ದಾರೆ. ನೋಡಿ ಯಾವುದೋ ಚಿಕ್ಕ ಗಲ್ಲಿ ರೋಡಲ್ಲಿ ಕರ್ಕೋಗ್ತಾರೆ ಪಾರ್ಟಿ. ನಮ್ಮ ನಾಗರಾಜ್ ಅಂತ ಸುಸ್ತಿದಾಗ ಅವನು. ಏನು ನಾಗರಾಜ್ ಹೆಂಗೈತೆ ರೋಡ? ನೋಡ ಗಾಡಿ ಹೊಡಿ ಹೋಗಿ ಜಾಗ ಇಲ್ಲ. ಚಿಕ್ಕ ಗಲ್ಲಿ ರೋಡ ಕರ್ಕೊ ಹೋಗ್ತಾರಲ್ಲಪ್ಪ. ನಡಿ ಮಗ ಹೋಗ್ತಾ, ನಡಿ ರೈಟಾಗಿ ಅದ್ರಾಗೆ ಟೂ ವೀಲರ್ಗೆ ಬರೋ ಕಾಟ ಗುರು. ಗಾಡಿ ಹೋಗಕ್ಕೆ ಜಾಗ ಬಿಡ್ತಾ ಇಲ್ಲ. ನಡಿ ಮಗ. ಇವ್ನ ಕಂಪ್ನಿ ಎಲ್ಲಪ್ಪ ಮಾಡ್ಕೊಂಡು ಹೋಗಿ ಈ ಥರ ರೋಡಾಗ ಮಾಡ್ಕೊಂಡು ನನ್ನ ಕಂಪ್ನಿ ಹೋಗಿ ಮಗ. ಈ ಗಾಡಿ ಸರಿ ಇತ್ತು, ಬೇರೆ ಗಾಡಿ ಕಷ್ಟ ಆಗೋದಲ್ಲಿ. ಇವೆಲ್ಲ ನೈಟ್ ಪ್ಲಾನ್ ಮಾಡ್ಬೇಕಲ್ಲ ಲೋಡಿಂಗ್ ಎಲ್ಲ. ಲೋಡ್ ಮಾಡ್ಬಿಟ್ಟು ನಡಿ ಅಪ್ಪೆ, ನಡಿಯಾ. ಹಾಂ ಪಾಸ್ ಆಯ್ತು, ನಡಿ. ಹೋಗ್ಲಿ. ನೋಡಿ ರೋಡ್ ನೋಡಿ ಯಾವ ಥರ ಇದೆ. ಈ ಜಾಗದಲ್ಲಿ ಗಾಡಿ ಕಟ್ ಮಾಡ್ಕೊಂಡು ಬಂದಿದ್ದೀವಿ. ನೈಟ್ ಬರೋ ರೋಡಲ್ಲಿ ಅಗಲತ್ ಕರ್ಕೊಂಡ್ ಬರ್ತಾರ. ಫುಲ್ಲು ಸ್ಕ್ರಾಪ್ ಗಾರ್ಡನ್ಗಳು ಇವೆಲ್ಲ ಲೇ. ಎಂತೆಂಥ ಗಲ್ಲಿ ರೋಡ್ ಸ್ಟಾಪ್ ಅಂಗಡಿ ಮಾಡಾರಪ್ಪ ಅವರು. ಇವಾಗೆಲ್ಲ ಲೋಡ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ನೈಟ್ ಬಿಡ್ಬೇಕು 10 ಗಂಟೆ 11 ಗಂಟೆ ಮೇಲೆ. ನೋಡಿ ಹೆಂಗ ರೋಡ್ಗಳು ನೋಡಿ. ಲೆಫ್ಟ್ ಹೋಗ್ಬೇಕಂತೆ, ರೈಟ್ ಹೋಗ್ಬೇಕಂತೆ ಮಗ. ಇಲ್ಲೇ ಏನು ಗಾಡಿ ಕಿತ್ಕೊಂಡು ಬರೋ ಸೌಂಡ್ ಎಲ್ಲಂದ್ರೆ ಅಲ್ಲಿ ಹೋಗುತ್ತಾ. ಲೋಡ್ಗಳು ಒಪ್ಕೊಬಾರ್ದಪ್ಪ. ಅದಕ್ಕೆ ಕರೆಕ್ಟಾಗಿ ಎಕ್ಸಾಕ್ಟ್ ಲೊಕೇಶನ್ ಕಳ್ಸಲ್ಲ ಇವರು. ಅಡಿ ಪಾಸ್ ಆಯ್ತು ನಡಿ. ಇಂಥ ಲೋಡ್ಗಳು ಒಪ್ಕೊಂಡ್ಲೇ ಬರ್ತಾರಪ್ಪ. ಇನ್ನ ಕರ್ಕೊಂಡು ಹೋಗ್ತಾರ, ಎಲ್ಲ ಕರ್ಕೊ ಹೋಗ್ತಾನಪ್ಪ. ನೋಡಿ ನಮ್ಮ ಟೈಮ್ ಸರಿಲಿ ಇವತ್ತು. ನಾವು ಆಟೋಕ್ಕೆ ಹೋಗಿ ಸ್ಟಾರ್ಟ್ ಆಗ್ತಾ ಇಲ್ಲ. ಮಗ ಅಲ್ಲ ಇಂಥ ರೋಡಾಗಲ್ಲ, ಟಾಟಾ ಎಸಿ ಬರೋ ರೋಡ ಇವೆಲ್ಲ ಲೈ. ನಮ್ಮ ಗಾಡಿ ಕಟ್ಸ್ಕೊಳೋದ್ರಲ್ಲ ಇವರು. ಇವನು ಯಾವನ ಆಟೋದನ್ನು ಹೋಗಕ್ಕೆ ಹೇಳ್ತಾನಲ್ಲಪ್ಪ ಇವನು.
ನೋಡಿ ಮಗ ಗುರು ಇದೆ ಅಂತೆ ಗೋಡನ್ನು ನೋಡಿ ಯಾವ ಥರ ರೋಡು. ಗಾಡಿ ಒಳಗಡೆ ಹೋಗುತ್ತೆಲ್ಲ ಗೊತ್ತಿಲ್ಲ. ಗಾಡಿ ಕಟ್ಟಾಗುತ್ತೇನೆ ಇಲ್ಲ ಅಪ್ಪೆ, ಗಾಡಿ ಕಟ್ಟಾಗೋದು ಕಷ್ಟ ಇದ್ದಂಗೆ ಐತಿ ಇಲ್ಲಿ. ಬಾ 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 ಬಲ್ಲ ಆತ್ರ ಜನಗಳಿಗೆ ಇಲ್ಲಿ ನುಗ್ತಾ ಇರೋದೆ. ಬಾ ಬಂತ ಬಾ ಪಾಸ್ ಆಯ್ತು, ಪಾಸ್ ಆಗುತ್ತೆ ಬರ. ಪಾಸ್ ಆಯ್ತು ಬಾ ಬರ್ಲೆ ಸಾಕು. ಅವಳೆ ಸ್ವಲ್ಪ ಹಿಂದೆ ಹೋಗಿ ಲೈಟಾಗ, ಸ್ವಲ್ಪ ಲೈಟಾಗಿ ಹಿಂದೆ ಹೋಗ ಅಪ್ಪಿ. ಟಚ್ ಆಗುತ್ತೆ, ಹೆಡ್ಲೈಟ್ ಟಚ್ ಆಗುತ್ತೆ. ಡೋರ್ ಅಷ್ಟೇ ಹೋಗೋದು. ಸ್ವಲ್ಪ ಹಿಂದೆ ಬಿಡ ಗಾಡಿಲಿ. ಹೊಸ ಡ್ರೈವರ್ ಹಳೆ ಡ್ರೈವರೇ ಇಂಥ ಗಲ್ಲಿ ರೋಡಾಗ ಬಂದಿದ್ಯಾ ಅಂಥವ್ನು. ಹೊಸ ಹೆವಿ ಡ್ರೈವರ್ ಕೂಡ ಅಂತ ಕಿತ್ತಾತಾರೆ ಇಂಥ ರೋಡಾಗ. ಬರ ಬಾ ಮಳೆ ಪಾಸ್ ಬಾ. ನಡಿ ಕಟ್ಟಾಗಲ್ಲ, ಟಚ್ ಆಗಿದ್ದಲ್ಲಿ ಗುರು. ಫೈನಲಾಗಿ ಪ್ಯಾಂಟ್ಗೆ ಹಾಕಿದ್ದೀವಿ. ಸುಮಾರು ಅರ್ಧ ಅವರ್ ಕಷ್ಟ ಬಿದ್ದಿದೆ ಗುರು ಆ ಜಾಗದಲ್ಲಿ. ನೋಡಿ ಇಲ್ಲಿ ಜಾಗ ಇದೆ, ಆ ಗೇಟ್ ಹತ್ರ ಜಾಗ ಇಲ್ಲ. ಒಳಗೆ ಲೋಡ್ ಮಾಡ್ತಾವ್ರೆ. ಇನ್ನು ಅಲ್ಯೂಮಿನಿಯಂ ಸ್ಕ್ರಾಪ್ ಐಟಮ್ ಗುರು. ಆಗಪ್ಪ ಏನಿಗಾಯ್ತು ರೋಡ? ಎಷ್ಟು ಲೋಡ್ ಮಾಡ್ತಾರೆ ಗೊತ್ತಿಲ್ಲ ಗುರು, ಎಲ್ಲ ಅಲ್ಯೂಮಿನಿಯಂ ಐಟಮೇ. ಇದು ಯಾವ ಥರ ಅಲ್ಯೂಮಿನಿಯಂ ಅಂದರೆ ಈ ದೊಡ್ಡ ಲೈನ್ ಕಂಬರ್ತವೆ ಗುರು, ಆ ಥರ ವೈರ್ಗಳಿದ್ದು, ಕರೆಂಟ್ ವೈರ್ದು. ಗುರು ಒಳಗೆ ಬರೋದು ಬಂದ್ಬಿಟ್ರೆ ಇವಾಗ ಆಚೆ ಹೋಗೋದು ನಮ್ಗೆ ತಲೆನೋವು ಗುರು. ಆಚೆ ಹೋಗ್ಬಿಟ್ರೆ ಎಷ್ಟು ತೊಂದರೆ ಆಗುತ್ತೋ ಗೊತ್ತಿಲ್ಲ. ಬರ್ಬೇಕಾದ್ರೆ ಸುಮ್ಮನೆ ಸಕ್ಕ ತಲೆನೋವು ಆಗ್ಬಿಡ್ತು. ನನ್ನ ಲೈಫಲ್ಲಿ ಯಾವತ್ತೂ ಈ ಥರ ಗಲ್ಲಿರೋಡ ಗಾಡಿ ಬಂದಿಲ್ಲ. ಆ ಕಡೆ ಅರ್ಧ ಇಂಚು 1 ಇಂಚು ಇದೆ ಗಾಡಿ ಬರೋಕ್ಕೆ. ಇಂಥ ಇಂಥ ಜಾಗದಲ್ಲಿ ಕಂಪ್ನಿ ಮಾಡೋರು ಇವರು, ಸ್ಕ್ರಾಪ್ ಗೋಡನ್ ಕಂಪ್ನಿಗಳೇ. ಗುರು ಹೋಟ್ಲ ಹತ್ರ ಹೋಗಿದ್ದೆ ಊಟ ಮಾಡೋಣ ಅಂತ. ಹೋದ್ಮೇಲೆ ಯಾಕೆ ಊಟ ಮಾಡಿದೆ ಇಂಟ್ರೆಸ್ಟ್ ಹೋಗ್ಬಿಡ್ತು ಗುರು. ಅದಕ್ಕೆ ಹೋಗಿ ಚಿಪ್ಸ್ ತಗೊಬಂದೆ ಹೋಗಿ. ಹಾಗಾದ್ರೆ ಹೋಟ್ಲ್ ಹೆಂಗಿತ್ತಪ್ಪ? ಹೋಟ್ಲ ಹತ್ರ ಹೋಗಿದ್ರೆ ಗುರು, ಹೋಟ್ಲ ಹತ್ರ ಗಲೀಜು ನೋಡ್ಬಿಟ್ಟು ನಾವು ತಿನ್ನೋ ಇಂಟ್ರೆಸ್ಟ್ ಹೋಗ್ಬಿಡ್ತು. ಅದಕ್ಕೆ ಅಲ್ಲಿಂದ ವಾಪಸ್ ಬಂದ್ಬಿಟ್ಟು ನೋಡಿ ಎಷ್ಟು ಚಿಪ್ಸು, 2 ಆ್ಯಪಲ್ ಜ್ಯೂಸ್ ತಗೊಬಂದ್ರೆ. ಅದೇ ಊಟ ನಮ್ಗೆ ಇವತ್ತು. ಟೈಮ್ ಎಷ್ಟು? 5 ಗಂಟೆ ಆಯ್ತೇನಾ? 6 ಗಂಟೆ ಆಯ್ತೇನಾ? ಇನ್ನೂ 15 ನಿಮಿಷ ಬಿಟ್ಟರೆ 6 ಗಂಟೆ. ಟೈಮ್ ನೋಡಿ 5:45 ಆಗಿದೆ. ಇನ್ನೂ ಅರ್ಧ ಲೋಡ್ ಆಗಿದೆ ಇವರು. ಇದು ಲೋಡ್ ಆಗೋ ಹೊತ್ತಿಗೆ 10 ಗಂಟೆ ಆಗ್ಬೋದು, 11 ಗಂಟೆ ಆಗ್ಬೋದು, ಗೊತ್ತಿಲ್ಲ. ಅದು ಬೇರೆ ಗಲ್ಲಿ ಬೇರೆ. ನಮ್ಗೆ ಲೇಟ್ ಆದಷ್ಟು ಒಳ್ಳೇದು, ಯಾಕಂದರೆ ಟ್ರಾಫಿಕ್ ಇರಲ್ಲ ಇರಲಿ, ಗಾಡಿಗೆ ಆಪೋಸಿಟ್ ಯಾವುದು ಬರೋಲ್ಲ. ಶೆಟ್ಟಿ ಒಳಗಡೆ ಲೋಡ್ ಮಾಡಿಬಿಟ್ರೆ ದಾಳಿ ಗುರು. ನೋಡಿ ನಮ್ಮ ಹುಡುಗರು ಯಾರೋ ಕ್ರಿಕೆಟ್ ಇರ್ತಾವ್ರೆ ಇಲ್ಲೇ. ಗುರು ನೋಡಿ ಲೋಡ್ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 2:15 ಲೋಡ್ ಮಾಡ್ತಾ ಇರೋದು ಇದು. ಇನ್ನೂ ಅರ್ಧ ಆಗೈತಿ ಇವಾಗ. ನೋಡಿ ಗಾಡಿಯಿಂದ ಸ್ವಲ್ಪ ಹೈಟ್ ಇದೆ. 1 ಅಡಿ ಹೈಟ್ ಬರುತ್ತೆ ಗುರು. 1 ಅಡಿ 2 ಅಡಿ ಹೈಟ್ ಬರುತ್ತೆ. ಗಾಡಿಯಲ್ಲಿ ಕುತ್ಕೊಂಡಂತ ಆಗ್ತಾಯಿಲ್ಲ, ಫುಲ್ಲು ಸೊಳ್ಳೆಗಳು. ಲೋಡ್ ಆಗೋ ಸ್ವಲ್ಪ 10 ಗಂಟೆ 11 ಗಂಟೆ ಆಗಂಗೈತಿ ನೋಡಿದ್ರೆ ಇಲ್ಲೇ. ನಮ್ಮ ನಾಗರಾಜ್ ಗಾಡಿ ಕುತ್ಕೊಂಡೆ ಅವ್ನು ನಾಗರಾಜ್ನು. ಲೋಡಿಂಗ್ ಎಲ್ಲ ಮುಗ್ದಿದೆ. ಕಂಪ್ನಿಯಿಂದ ಗಾಡಿ ಆಚೆ ತೆಗ್ದಿದ್ವಿ. ಏನಪ್ಪ ಸಮಸ್ಯೆ ಅಂದರೆ ಕಂಪ್ನಿಯವ್ರಿಗೆ ಮಾತಾಡಿದ್ದು 7 ಟನ್ ಅಂತೆ. ಅವರು 7 ಟನ್ ಮೆಟ್ರೋ ಕಳಿಸ್ತೆ ಅಂತ ಹೇಳೋದಾರಂತೆ. ನಮ್ಮ ಗಾಡಿ ಜಾಸ್ತಿ ಇದ್ದರೆ ಮತ್ತೆ ಅಲ್ಲಿ ಅನ್ಲೋಡ್ ಮಾಡ್ತಾರೆ ಬೇರೆ ಗಾಡಿ ಕಟ್ಸ್ಕೊಂಡು. ಅದೇ ಥರ ನಾವು ಯಾಕಂದ್ರೆ ಟಾಪಲ್ಲಿ ಹಾಕ್ಬಿಡ್ತೀರಿ, ಮತ್ತು ಟಾರ್ಪಲೆಲ್ಲ ಬಿಚ್ಚಬೇಕು ಗುರು.
ನನಗೆ ಗೊತ್ತಿದ್ದಂಗೆ 7 ಟನ್ ಜಾಸ್ತಿ ಇದೆ. ಅವ್ರು 7 ಟನ್ ಮಾತ್ರ ಹೇಳಿದಾರಂತೆ ಕಂಪನಿಯವರು ಅಲ್ಲಿ ಎರ್ನಾಕುಲಮಲ್ಲಿ. ಇವ್ರು ಜಾಸ್ತಿನೇ ಲೋಡ್ ಮಾಡ್ದಂಗೆ ಅವರೇ ಇವರು. ಇವರು ಹಂಗೆ ಗಲ್ಲಿ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ದೀನಿ. ನೋಡ ಮುಂದೆ ರೈಟ್ಗೆ ಹೋಗ್ಬೇಕು ನಾವು. ಆವಾಗ ಬರ್ಬೇಕಾದ್ರೆ ಲೆಫ್ಟ್ ಬಂದೆ. ಅಲ್ಲಿ ಕಂಬ ಇರೋ ಕಾರಣ ರೈಟ್ ಕಡೆ ಗಾಡಿ ಲೆಫ್ಟ್ ಕಟ್ಟಾಗಲ್ಲ. ಬಸ್ ಹೋಗೋ ರೋಡಿಗೆ ಬಂದಿದ್ದೀವಿ. ರಿವರ್ಸ್ ಬರೋ ಹೊತ್ತಿಗೆ ಅಲ್ಲಿಂದ ತಲೆನೋ ಹೋಗ್ಬಿಡ್ತು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ ಪೇಮೆಂಟು ಹ್ಯಾಪಿ? ಅಷ್ಟೈತಾ? ಇಲ್ಲಿಂದ ವೇಪೇಟ್ 7-8 ಕಿಲೋಮೀಟ್ರ್ ಇದೆ ಅಂತೆ. ನೋಡಿ ಏರಿಯಾದಲ್ಲಿ ನೈಟ್ 11-16 ಆಗಿ ಟೈಮು. ಜನ ನೋಡಿ ಹೆಂಗೆ ಅವ್ರು ಇವಾಗನು ಜನ ನಿದ್ದೆ ಮಾಡಲ್ಲ ಈ ಕಡೆ ಜನ ಏನ ನೋಡಿ ಹೆಂಗವ್ರೆ. ಬೆಳಗ್ಗೆ ಟೈಮ್ ಇದ್ದಂಗೆ ಅವರಲ್ಲಿ ಅಷ್ಟೇ ಐತೆ. ಮಲ್ಕೊಂತಾರ ಏನಿಲ್ಲ, ನಿದ್ದೆ ಬರ್ತಾ ಏನಿಲ್ಲ. ತಿರ್ಗಾ 11 ಗಂಟೆ ಆದ್ರೆ ಅಂಗಡಿಗಳೆಲ್ಲ ಚಲೋ. ನೋಡು ಎಷ್ಟವ್ರ 11:15 ಟೈಮು. ಲೇಡೀಸ್ಗೆಲ್ಲ ಮಾಡ್ತಾರೆ ಹೋಗಿ ಇಷ್ಟೊತ್ತಾಗ. ನೋಡಿ ನಮ್ಮ ಬೆಂಗಳೂರಲ್ಲಿ ಎಂತೆಂಥ ರೋಡ್ಗಳವೆ ಏನ ಮಗ. ಸರ್ಕಾರದವ್ರ ಹೆಸರಿಗೆ ಅಷ್ಟೇ ಬಿಡೋಣ. ಅದು ನ್ಯಾಷನಲ್ ಹೈವೇ. ಇದು ಹೈವೇ ಪಕ್ಕದ ರೋಡ್ ನೋಡಿ ಹೆಂಗೈತೆ. ಎಲ್ಲ ಕಿತ್ತಾಗ ನೋಡಿ ಕಿತ್ತಾಕ್ ಮಡ್ಗವ್ರ ರೋಡ್ಗಳೆಲ್ಲ ಕಿತ್ತಾಕವ್ರೆ. ಸರ್ಕಾರ ಇರೋದೇ ಹಂಗಿತ್ತಲ್ಲ, ಹೆಸರಿಗೆ ಅಷ್ಟೇ ಒಂದು ರೋಡ್ ತೋರಿಸ್ಬಿಟ್ಟು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಎಲ್ಲ ಹಂಗೆ ಹೋಗ್ತು. ಚೆನ್ನಾಗಿ ರೋಡ್ ಕಿತ್ತಾಕೋದು ಹಾಕೋದು ಹಾಕೋದು ಇವು ತಾಸುಗಳು. ವೇಮೆಂಟ್ ಹತ್ರ ಬಂದು ವೇಮೆಂಟ್ ಹಾಕಿದ್ರಿ ಗಾಡಿ ನೋಡಿ. ಟೋಟಲ್ ವೆಯ್ಟು 15,860 kg ಇದೆ. ಅವ್ರಿಗೆ ಬೇಕಾಗಿರೋ ಮೆಟೀರಿಯಲ್ 7 ಟನ್ ಅಂತೆ. ನಮ್ಮ ಗಾಡೀಲಿ 8 ಟನ್ನು 300 kg ಇದೆ. ಅಂದರೆ 1 ಟನ್ನು 300 kg ಜಾಸ್ತಿ ಇದೆ. ಏನೋ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಕಂಪ್ನಿ ಹತ್ರ. ಈಗ ಎರ್ನಾಕುಲಮ್ ಕಂಪ್ನಿ ಹತ್ರ ಅವ್ರು ಓಕೆ ಮಾಡಿದ್ರೆ ಮಾತ್ರ ತೊಗೊಂಡೋಗ್ತೀರಿ, ಇಲ್ಲಾಂದರೆ ಅಣ್ಣ ಮಾಡ್ಬೇಕು ಸ್ವಲ್ಪ 1 ಟನ್ನು. ಟೈಮ್ 12:15 ಆಗಿದೆ. ಇವಾಗ ಬಿಲ್ ಕೊಟ್ಟಿದ್ದಾರೆ. ಕರೆಕ್ಟ್ಗೆ ಹೆಬ್ಬಾಳ ಫ್ಲೇವರ್ ಮೇಲೆ ಹೋಗ್ತಾ ಇದ್ದೀವಿ ಗುರು. ಹೋಗಿ ಮುಂದೆ ಎಲ್ಲ ಡೀಸೆಲ್ ಹಾಕ್ಸ್ಬೇಕು. ಬೆಳಗ್ಗೆ ಒಂದು 50 ಲೀಟ್ರ್ ಹಾಕ್ಸ್ಕೊಂಡ್ಬಂದಿದ್ದೀನಿ ಡೀಸೆಲ್ಲು. ಮುಂದೆ ಹತ್ತಿ ಮೇಲೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಡೈರೆಕ್ಟ್ ನಾನ್ ಸ್ಟಾಪ್ ನಮ್ಮ ನಾಗರಿಗೆ ಹೋಗ್ತಾ ಆಡ್ತಾನೆ. ಬೆಳಗ್ಗೆ ಹೊತ್ಲಿಕ್ಕಿಂತ ಇವಾಗ ಗಾಡಿ ಓಡಿಸೋಕೆ ಒಂಥರ ಮಜಾ, ಫ್ರೀ ಆಗಿರ್ತೈತೆ ರೋಡ್ಗಳು. ಕತ್ಲಾಗ ಏನೂ ಕಾಣಿಸಲ್ಲ. ಲೈಟೇ ಬೇಡ, ಲೈಟ್ ಬೇಡ ಬಿಡು ಗುರು. ನೋಡಿ ಸ್ಟ್ರೈಟ್ MG ರೋಡ್ ಅದು. ನಮ್ಮ ಗಾಡಿ ಆ ರೋಡಾಗ ಹೋಗಂಗಿಲ್ಲ. ನೋಡಿದ್ದೀನಿ MG ರೋಡ್ ಮುನೇಂಟ ಹೋಗಿನಿ. ನಾವು ಹೋಗಿದ್ಯಾ? ರಾತ್ರಿ ನುಗ್ಗಿಸ್ಕೊಂಡು ಹೋಗಿನಿ. ಇವಾಗ ಹಿಡ್ಕೊಂತಾರೆ ಪೊಲೀಸರು. ನಾವಿಲ್ಲೇ ಲೆಫ್ಟ್ ಹೋಗ್ಬೇಕು. ಲೆಫ್ಟ್ ಹೋಗಿ ಮುಂದೆ 1 ಕಿಲೋಮೀಟ್ರ್ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಹಿಂಗೆ ಬರಬೇಕು. ಹಾಂ ಬಾ ಲೆಫ್ಟ್ ಬಾ. ಏನ ಫ್ಲೇವರ್ ಕಲರ್ ಲೈಟ್ ಹಾಕ್ಬಿಟ್ಟವ್ರಲ್ಲ, ಕಲರ್ ಲೈಟ್ಗಳ. ನೈಟೊತ್ತು ಫ್ರೀ ಆಗಿರ್ತೇವೆ ರೋಡ್ಗಳೆಲ್ಲ. ಬೆಳಿಗ್ಗೆ ಹೊತ್ತು ಖಾಲಿಕ್ಕಾಗಲ್ಲಪ್ಪ. ನೋಡಿ ಇವನೇ ಅವ್ನು ಲಾರಿ ನಿಂಗೆ ಬಂದ ಲೇ ಅಪ್ಪಿ. ನೋಡಿ ನಮ್ಮ ಮುಂದೆ ಒಂದು ಲಾರಿ, ದೊಡ್ಡ ಲಾರಿ ಇಲ್ಲಿ ಬಂದ ನೋಡಿ. ಅವನು ಟಚ್ ಆಗ್ತಾಯಿದೆ. ಟಚ್ ಆಗೈತೆ ಆಲ್ರೆಡಿ. ಏನಕ್ಕೆ ಬರ್ಬೇಕು ಅವ್ನು ಹೇಳೋದ್ರ ಮೇಲೆ. ಟಚ್ ಆಗೈತೆ ಲೇ. ಆ ಗಾಡಿ ಪಾಸ್ ಆಗೋದಿಲ್ಲ ಈ ರೋಡಾಗ. ಈ ರೋಡಾಗ ಬಂದಾನ ಶಿಷ್ಯನು. ಏನು ಮಾಡ್ಬೇಕಣ್ಣ ಗೊತ್ತಿಲ್ಲ ಏನು ಮಾಡೋದು. ಆ ಲೊಕೇಶನ್ಗಳು ತೋರಿಸ್ತಾವೆ ಹೆಂಗಂದ್ರೆ ಹಂಗೆ. ಏನೋ ಸರಿಯಾಗಿ ಮಾಡೋಣಪ್ಪ ಫ್ಲೇವರ್ ಲೈಟಿಂಗ್ ಎಲ್ಲ ಟಚ್ ಆಗೈತೆ. ನೋಡ್ತಾ ಹೆಂಗೆ ಟಚ್ ಆಗೈತೆ.
ಬ್ರೋ ಸಿಲ್ಕ್ ಬೋರ್ಡರ್ ಗಾಡಿ ಸೈಡ್ಗೆ ಹಾಕಿದ್ದೀವಿ ಒಂದು ಟೀ ಕುಡಿಯೋಣ ಅಂತ, ಯಾಕಂದ್ರೆ ನಿದ್ದೆ ಬರ್ತೈತೆ. ಗುರು ಫೈನಲ್ ಆಗಿ ಕರೆಕ್ಟ್ಗೆ ಟೈಮ್ 2:15 ಆಗಿದೆ. ನಮ್ಮ ಆಫೀಸ್ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀವಿ. ನೋಡ್ಬೋದು ನಮ್ಮ ಆಫೀಸ್ ಇದೆ. ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಗುರು, ಬೆಳಗಿನ ಶುಭೋದಯ. ನೋಡಿ ಅಲ್ಟ್ರಾ 100ಗೆ ಹೋಗಿಲ್ಲ, ಯಾಕಪ್ಪ ಅಂದರೆ ಪಾರ್ಟಿ ಫೋನ್ ಮಾಡಿಬಿಟ್ಟು ಬೆಳಗ್ಗೆ ಬಿಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಾಳೆ 100 ಆಗುತ್ತಂತೆ ಗಾಡಿ. ಇವಾಗ ಬೆಳಗ್ಗೆ 10 ಗಂಟೆ ಆಗಿದೆ, ಇನ್ನೂ ಒಂದು 10 ಗಂಟೆಗೆ ಬಿಡ್ತಾನೆ. ಇವಾಗ ಹೋದಾಗ ಗಾಡಿ 100 ಆಗಲ್ಲ ಗುರು, ನಾಳೆ 100 ಮಾಡ್ತಾರಂತೆ. ಆ ಗಾಡಿಗೆ ನಾನು ಹೋಗಲ್ಲ 100ಗೆ, ನಮ್ಮ ನಾಗೇಶ್ ಹೋಗ್ತಾನೆ. ಇವತ್ತು ನಾನು ಯಾವ ಗಾಡಿಯಪ್ಪ ಅಂದರೆ ನಮ್ಮ ರಾಜವಲಿನ ನೋಡಿ, ನಮ್ಮ ರಾಜವಲಿ ನೋಡಿ ಸುಮಾರು 1 ವಾರ ಆಗಿದೆ. ನಮ್ಮ ರಾಜವಲಿ ಬೇರೆ ಫುಲ್ ಮುನ್ಸ್ಕೊಂಡ್ಬಿಡ್ತಾನೆ. ಇವತ್ತು ಹೋಗಿ ಡೀಲ್ ಹಾಕ್ಸ್ಕೊಂಬಂದು ನೀಟಾಗಿ ಗಾಡಿ ತೊಳಿಬೇಕು. ಫಸ್ಟು ಗಾಡಿ ಓಡಿಸೋ 1 ವಾರ ಆಯ್ತು ಗುರು. ಯಾಕಪ್ಪ ಅಲ್ಟ್ರಾ ತಗೊಂಡು ಹೋಗ್ತಾ ಇಲ್ಲ ಅಂದರೆ, ಇವತ್ತು ನಮ್ಮ ರಾಜವಲಿಗೆ ತಿರ್ಚಿಗೆ ಒಂದು ಲೋಡ್ ಬಂದಿದೆ. ನಮ್ಮ ಆಫೀಸ್ ಗಾಡಿ ಟೋಟಲ್ 3 ಗಾಡಿ ಎಲ್ಲ ಈ ಥರ ಗಾಡಿ, ಓಪನ್ ಗಾಡಿಗಳೇ. ಏನಪ್ಪ ಲೋಡಿಂಗ್ ಅಂದರೆ, ಯಾವುದೋ ಒಂದು ಕೆಮಿಕಲ್ ಟ್ಯಾಂಕರು 15 ಅಡಿ ಅಗಲ ಇದೆ, 20 ಅಡಿ ಉದ್ದ ಇದೆ. ಅದು ತೊಗೊಂಡು ತಿರ್ಚಿಗೆ ಹೋಗ್ಬೇಕು. ಅದರಿಂದ ನಾನು ಹೋಗ್ತಾ ಇಲ್ಲ ಅಲ್ಟ್ರಾಗೆ. ನಮ್ಮ ನಾಗರಾಜ್ನ ಹೋಗ್ತಾನೆ. ನಮ್ಮ ಅಲ್ಟ್ರಾ ಸ್ಟಾರ್ಟ್ ಮಾಡಿ, ನಮ್ಮ ರಾಜವನ್ನು ಸ್ಟಾರ್ಟ್ ಮಾಡಿ 1 ವಾರ ಆಗಿದೆ ಗುರು ಗಾಡಿ. ನೋಡಿ ಮೈಲೇಜ್ ಎಷ್ಟು ಇಳಿಸವ್ರೆ ಗಾಡಿ ಹುಡುಗರು. 5.6 ಮೈಲೇಜ್ ತಂದವ್ರೆ. 1 ವಾರದಿಂದ 1 ವಾರ ಬೇರೆ ಹುಡುಗರು ಓಡಿಸಿದ್ರು, ನಮ್ಮ ಆಫೀಸ್ ಹುಡುಗರು. ನೋಡಿ ಮೈಲೇಜ್ ಯಾವ ಥರ ಬಂದಿದೆ, 5.6. ನಾನು ಈ ಗಾಡಿಲೆಲ್ಲ 6.7, 6.8, 6.9 ಥರ ಆ ಥರ ಮಾಡ್ತಾಯಿದ್ದೆ. ಗಾಡಿ ಮೈಲೇಜೇ ಮಾಡೋಕ್ಕಿಲ್ಲ ಗುರು. ಡೀಸೆಲ್ ಬೇರೆ ಖಾಲಿ ಆಗಿದೆ. ಬನ್ನಿ ಹೋಗಿ ಡೀಸೆಲ್ ಹಾಕ್ಸ್ಕೊಳ್ಳೋಣ ಹೋಗಿ ಹತ್ತಿಬೇಡಲ್ಲಿ. ಇಲ್ಲಿ ತಮಿಳ್ನಾಡಲ್ಲಿ ಸ್ವಲ್ಪ ಡೀಸೆಲ್ ಜಾಸ್ತಿ ಗುರು ರೇಟು. ಅದಕ್ಕೆ ಹತ್ತಿಬೇಳೆ ಬಾರ್ಡ್ರಿಗೆ ಹೋದರೆ ಸ್ವಲ್ಪ ಕಮ್ಮಿ ಬರುತ್ತೆ. ನಮ್ಮ ಬಾರ್ಡ್ರ್ ಬಂದು ಇಲ್ಲಿಂದ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಬರುತ್ತೆ. ನೋಡಿ ನಮ್ಮ ನಾಗರಾಜ್ ಇನ್ನು ರೆಡಿ ಆಗೋನೆಲ್ಲ ಹೋಗಕ್ಕೆ. ಏನೋ ಬಟ್ಟೆ ಎತ್ಕೊಂಡಿದ್ಯಾಪಿ? ಸರಿ ಹುಷಾರ ಹೋಗಿ ಬಾ. ಓಕೆ ಬಾಯ್. ಹಾಂ ಸರಿ ಬನ್ನಿ ಅಷ್ಟರಲ್ಲಿ ಹೋಗಿ ಡೀಸೆಲ್ ಹಾಕ್ಸ್ಕೊಬರೋಣ ಹೋಗಿ. ನೀವೇನೇ ಹೇಳಿ, ನಮ್ಮ ರಾಜವಲ್ಲಿ ಮೇಲೆ ಗಾಡಿ ಸೀಟ್ ಮೇಲೆ ಕೂತ್ಕೊಂಡ್ರೆ ಒಂಥರ ಆನೆ ಮೇಲೆ ಕೂತಂಗುರು. ಈ ಗಾಡಿ ಹೈಟು ಸಖತ್ ಹೈಟ್ ಗಾಡಿ ಇದು. ಒಂಥರ ಗತ್ತು, ಗಾಡಿ ಓಡಿಸೋದೇ ಗತ್ತು. 1 ವಾರ ಆಗೈತೆ ಗಾಡಿ ಓಡಿಸಿ. ನಮ್ಮ ರಾಜವಲ್ಲಿ ಫುಲ್ಲು ಮುನ್ಸ್ಕೊಂಡ್ಬಿಟ್ಟು ಅವನ ಪಕ್ಕ. ಫಸ್ಟ್ ಹೋಗಿ ಡೀಸೆಲ್ ಹಾಕ್ಸ್ಕೊಬಂದೆ ಗಾಡಿ ನೀಟಾಗಿ ತೊಳಿಬೇಕು ಗುರು. ಗುರು ಡೀಸೆಲ್ ಎಲ್ಲ ಹಾಕಿದೆ, 110 ಲೀಟ್ರ್ ಡೀಸೆಲ್ ಹಾಕಿದ್ದೀನಿ ನೋಡಿ. ಇವಾಗ ಅರ್ಧ ಟ್ಯಾಂಕ್ ಬಂದಿದ್ದೆ ಡೀಸೆಲ್, 3/4 ಟ್ಯಾಂಕ್ ಬಂದಿದ್ದೆ. ಬನ್ನಿ ಹೋಗಿ ಗಾಡಿ ನೀಟಾಗಿ ವಾಶ್ ಮಾಡೋಣ. ಗುರು ನೋಡಿ ನಮ್ಮ ರಾಜವಲ್ಲಿ ನೀಟಾಗಿ ತೊಳ್ಕೊ ಬಂದೆ. ಬರಬೇಕಾದ್ರೆ ಫುಲ್ಲು ಮಳೆ ಗುರು, ಫುಲ್ಲು ಮಳೆ ಬಿದ್ದೈತೆ ನೋಡಿ. ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಗಾಡಿಗೆ ಲೋಡ್ ನೋಡಿ ಯಾವ ಥರ ಲೋಡ್ ಇದೆ. ಈ ಕಡೆ 5 ಅಡಿ ಇದೆ, 4 ಅಡಿ ಬರುತ್ತೆ. ಆ ಕಡೆ 4 ಅಡಿ, ಟೋಟಲ್ 16 ಅಡಿ ಇದೆ ಅಗಲ. ಮಾತ್ರ ಉದ್ದ 20 ಅಡಿ ಇದೆ ನೋಡಿ, ಎಷ್ಟು ಅಗಲ ಇದೆ. ನಮ್ಮ ರಾಜವಲಿ ಮತ್ತು ನಮ್ಮ ಇನ್ನೊಂದು 779 ಓಪನ್ ಗಾಡಿ ಮತ್ತು ಒಂದು ಬಾಡಿ ಗಾಡಿ ಗುರು. ಟೋಟಲ್ 3 ಗಾಡಿ ಹೋಗೋದು. ತಿರ್ಚಿ ಅನ್ಲೋಡು. ಓಕೆ ಫ್ರೆಂಡ್ಸ್, ವೀಡಿಯೋ ಏನು ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ ಯಾರು ಹೊಸ ಮಾಡ್ತಾ ಇರ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ವಿಡಿಯೋ ನಾಳೆ ಬರುತ್ತೆ ನೋಡಿ.